ಭಯಾನಕ ರಾತ್ರಿ ಧರ್ಮಸ್ಥಳ. ದೇವಾಲಯಗಳ ನಗರಿ, ಶ್ರದ್ಧೆಯ ಕೇಂದ್ರ. ಆದರೆ ಈಗ ನ್ಯಾಯ ಇಲ್ಲದ ನಗರವಾಗಿದೆ. ಕಾರಣ ಒಂದು ದಿನ ಸೌಜನ್ಯ ಎಂಬ ಹುಡುಗಿ ನಾಪತ್ತೆಯಾದಿದರು. ಮನೆಯವರು, ಸೌಜನ್ಯನ ಸ್ನೇಹಿತರು ಎಲ್ಲರೂ ಹುಡುಕಿದರು. ಆದರೆ ಮರುದಿನ ಆಕೆಯ ಮೃತದೇಹವನ್ನು ಅರಣ್ಯದಲ್ಲಿ ಪತ್ತೆಯಾಗಿತ್ತು. ಆಕೆಯನ್ನು ಬರ್ಬರವಾಗಿ ಅತ್ಯಾಚಾರ ಮಾಡಿ, ಕ್ರೂರವಾಗಿ ಹತ್ಯೆ ಮಾಡಲಾಗಿತ್ತು. ಇಡೀ ಊರು ತಲ್ಲಣಗೊಂಡಿತು. ಆದರೆ ಇನ್ನೂ ಆತಂಕಕಾರಿ ಸಂಗತಿಯೇನೆಂದರೆ, ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಪ್ರಕರಣವನ್ನು ಮುಕ್ತಾಯಗೊಳಿಸಿದರು. ಪೊಲೀಸರು ಹೇಳಿದರು, ಹತ್ಯೆ ಮಾಡಿದವನು ಸಿಕ್ಕಿಬಿದ್ದಿದ್ದಾನೆ. ಅವನ ಹೆಸರು ಸಂತೋಷ ರಾವ್. ಆತನನ್ನು ಬಂಧಿಸಲಾಗಿದೆ. ಆದರೆ ಜನರಲ್ಲಿ ಈ ಹತ್ಯೆಯ ಹಿಂದೆ ಯಾರೋ ಪ್ರಭಾವಿ ವ್ಯಕ್ತಿ ಇರುವುದಾಗಿ ಶಂಕೆಪಡುತ್ತಾ, ಆ ಶಕ್ತಿಯ ಪ್ರಭಾವಿ ವ್ಯಕ್ತಿ ಷಡ್ಯಂತ್ರ, ಸತ್ಯವನ್ನು ಮರೆಮಾಚಲು ಪೊಲೀಸವರು ಆ ಶಕ್ತಿಶಾಲಿಯ ಜೊತೆ ಕೈಜೋಡಿಸಿದರು. 12 ವರ್ಷಗಳ ಶಿಕ್ಷೆ ವಿಧಿಸಲಾಯಿತು. ನ್ಯಾಯವಿಲ್ಲದೆ, ಪರಿಶೀಲನೆ ಇಲ್ಲದೆ ನಿಷ್ಕಳಂಕನ್ನು ಅಪರಾಧಿಯಾಗಿ ಸೆರೆಮನೆಯೊಳಗೆ ತಳ್ಳಿದರು. ಈ ಸತ್ಯವನ್ನು ಬಹಿರಂಗಪಡಿಸಿದ ಒಬ್ಬ ಯೂಟ್ಯೂಬರ್ ಈ ಪ್ರಕರಣವನ್ನು ಪುನರ್ ಪರಿಶೀಲಿಸಲು ತೊಡಗಿದನು. ಈ ಸಮಯದಲ್ಲಿ ಪೊಲೀಸರ ಸುಳ್ಳು ತಂತ್ರ ಮಾಡಿದ್ದು ಎಲ್ಲವೂ ಆಚೆ ಬರತೊಡಗಿದವು. ಸತ್ಯ ಹೇಳಿದವರಿಗೆ ಬೆದರಿಕೆ. ಅಪರಾಧಿಗಳಿಗೆ ರಕ್ಷಣೆಯಿತ್ತು. ಆದರೆ ಸತ್ಯ ಹೇಳಿದ ಯೂಟ್ಯೂಬರ್ ಬೆದರಿಕೆಗೊಳಗಾಗಿದನು. ಪೊಲೀಸರು ನೋಟಿಸ್ ಕಳುಹಿಸಿದರು. ಅಜ್ಞಾತ ಕರೆಗಳು, ನಿನ್ನನ್ನು ತಡೆಹಿಡಿಯಲು ನಾವು ಬರುವೆವು ಎಂದು ಬೆದರಿಸಿದರು. ಅವನ ವಿಡಿಯೋ ತೆಗೆದುಹಾಕಲು ಒತ್ತಡ ಹಾಕಿದರು. ಸೌಜನ್ಯಗೆ ನ್ಯಾಯ ಬೇಡವೇ? ಈ ಕಾನೂನು ಮೂಲಕ ನ್ಯಾಯ ಸಾಧಿಸುವುದು ಹೇಗೆ ಗೊತ್ತಾ? ಇದು ಕೇವಲ ಒಂದು ಕಥೆ ಅಲ್ಲ. ಇದು ನ್ಯಾಯಕ್ಕಾಗಿ ನಡೆಯುತ್ತಿರುವ ಹೋರಾಟ. ಸೌಜನ್ಯನಿಗೆ ನ್ಯಾಯ ದೊರಕಿಸಬೇಕು. ಸಂತೋಷನಿಗೆ ನ್ಯಾಯ ಕೊಡಿಸಬೇಕು. ಯೂಟ್ಯೂಬರ್ಗೆ ರಕ್ಷಣೆ ನೀಡಬೇಕು. ಸತ್ಯವನ್ನು ಮತ್ತೊಮ್ಮೆ ಮಡಚಿ ಹಾಕಲು ಬಿಡಬಾರದು. ಈ ವಿಡಿಯೋ ನೋಡುತ್ತಿರುವ ಎಲ್ಲರಲ್ಲೂ ನಮ್ಮ ಮನವಿ, ಆದಷ್ಟು ಈ ವಿಡಿಯೋವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ನ್ಯಾಯಕ್ಕಾಗಿ ಹೋರಾಡೋಣ. ಕಾಮೆಂಟ್ ಮಾಡಿ, ನ್ಯಾಯ ಬೇಕು. ಈ ವಿಡಿಯೋ ಶೇರ್ ಮಾಡಿ. ನಾವು ಶಕ್ತಿಯುತ ಬದಲಾವಣೆ ತರಬಹುದು.